ವಯಸ್ಸಿಂದನೇ ಬಿಳಿ ಕೂದಲು ಸ್ಟಾರ್ಟ್ ಆಗಿದೆಯಾ, ಅದಕ್ಕೆ ನಾವು ಪ್ರೀಮೆಚೂರ್ ಗ್ರೇಯಿಂಗ್ ಆಫ್ ಹೇರ್ ಅಂತ ಕರಿತೀವಿ. ಅದನ್ನು ನಾವು ನ್ಯೂಟ್ರಿಷನಲ್ಲಿ ಯಾವ ರೀತಿ ಪ್ರಿವೆಂಟ್ ಮಾಡ್ಬೋದು ಮತ್ತು ಟ್ರೀಟ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಮ್ಮ ಹೇರ್ ಸ್ಟ್ರಕ್ಚರಲ್ ಬ್ಯಾಕ್ ಬೋನ್ ಏನಪ್ಪ ಅಂದರೆ ಕೆರಾಟಿನ್ ಅನ್ನೋ ಒಂದು ಪ್ರೋಟೀನ್. ಆ ಪ್ರೋಟೀನ್ ಡೆಫಿಷಿಯನ್ಸಿಯಿಂದ ನಮ್ಮ ಹೇರ್ ಕ್ವಾಲಿಟಿ ಅಂದರೆ ಟೆಕ್ಸ್ಚರ್, ಕಲರ್ ಮತ್ತು ಸ್ಟ್ರೆಂತ್ ಸಹ ಕಮ್ಮಿ ಆಗುತ್ತೆ. ಎರಡನೇದಾಗಿ ವೈಟಮಿನ್ ಡಿ ಡೆಫಿಷಿಯನ್ಸಿ. ವೈಟಮಿನ್ ಡಿ ಜಸ್ಟ್ ನಮ್ಮ ಬೋನ್ ಹೆಲ್ತಿಗೆ ಅಷ್ಟೇ ಅಲ್ಲ, ನಮ್ಮ ಹೇರ್ ಹೆಲ್ತಿಗೂ ತುಂಬಾ ಇಂಪಾರ್ಟೆಂಟ್. ಅದರಿಂದ ನ್ಯೂ ಹೇರ್ ಫಾಲಿಕಲ್ಸ್ ಜನರೇಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮೂರನೇದಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಮ್ಮ ಸ್ಕ್ಯಾಲ್ಪ್ ಹೆಲ್ತಿಗೆ ತುಂಬಾ ಇಂಪಾರ್ಟೆಂಟ್ ಮತ್ತು ಸ್ಕ್ಯಾಲ್ಪ್ ಇನ್ಫ್ಲಮೇಷನ್ನ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಂಬರ್ 4 ಕಾಪರ್ ಮತ್ತು ಐರನ್ ಡೆಫಿಷಿಯನ್ಸಿ. ಕಾಪರ್ ಮತ್ತು ಐರನ್ ನಮ್ಮ ಮೆಲಾನಿನ್ ಅಂದರೆ ಪಿಗ್ಮೆಂಟೇಷನ್, ಬ್ಲ್ಯಾಕ್ ಪಿಗ್ಮೆಂಟೇಷನ್ ಸೆಲ್ಸ್ಗೆ ಪ್ರಿಸರ್ವೇಟಿವ್ಸ್ ಆಗಿರುತ್ತೆ. ಇದ್ರ ಡೆಫಿಷಿಯನ್ಸಿಯಿಂದ ನಮ್ಮ ಗ್ರೇಯಿಂಗ್ ಆಫ್ ಹೇರ್ ಸ್ಟಾರ್ಟ್ ಆಗುತ್ತೆ. ಐದನೇದು ಬಿ ಕಾಂಪ್ಲೆಕ್ಸ್ ಡೆಫಿಷಿಯನ್ಸಿ. B6, B7 ಮತ್ತು B12 ಡೆಫಿಷಿಯನ್ಸಿಯಿಂದ ನಮ್ಮ ಹೇರ್ ಪಿಗ್ಮೆಂಟೇಷನ್ ಕಮ್ಮಿಯಾಗಿ ಮೆಲಾನಿನ್ ಸಿಂಥಸಿಸ್ ಕಮ್ಮಿಯಾಗಿ ಗ್ರೇಯಿಂಗ್ ಆಫ್ ಹೇರ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಪ್ರೀಮೆಚೂರ್ ಆಫ್ ಹೇರ್ ಗ್ರೇಯಿಂಗ್ ಸ್ಟಾರ್ಟ್ ಆಗಿದ್ರೆ ಇದೆಲ್ಲಾನು ಚೆಕ್ ಮಾಡಿಸ್ಕೊಳ್ಳಿ. ಈ ಥರ ವೀಡಿಯೋಸ್ಗಾಗಿ ಫಾಲೋ ಮಾಡಿ.